ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಸುಖವಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮೀ ಶ್ರೀಧರ್ಮೂರ್ತಿ. ನಾನು ಆರಾಮವಾಗಿದ್ದೀನಿ. ನೀವು ಕೂಡ ಆರಾಮವಾಗಿ ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ, ನಿನ್ನೆಯವರೆಗೆ ನಾವು 12 ಅಧ್ಯಾಯದ ಕಥೆಗಳನ್ನು ಕೇಳಿದ್ವಿ ಅಲ್ವಾ? ಇವತ್ತು 13ನೆಯ ಅಧ್ಯಾಯದ ಕಥೆಯನ್ನು ನಾನು ನಿಮಗೆ ಕೇಳಿಸ್ಕೊಂಡಿದ್ದೀನಿ. ಆ ಕಥೆಯನ್ನು ಹೇಳೋದಕ್ಕೆ ಮುಂಚೆ ಒಂದು ಶ್ಲೋಕ ಇದೆ ಅಂತ ಹೇಳಿದ್ನಲ್ಲ, ಅದನ್ನು 108 ಬಾರಿ ಪಠಿಸಬೇಕು ಅಂತ ಹೇಳಿದೆ. ಆ ಶ್ಲೋಕವನ್ನು ಹೇಳಿ ನಂತರ ನಾನು ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಆ ಶ್ಲೋಕ ಹೀಗಿದೆ: ಓಂ ಹ್ರೀಂ ಭಾಗ್ಯೋದಯಂ ನಿಖಿಲೇಶ್ವರಾಯ ನಮಃ. ಓಂ ಹ್ರೀಂ ಭಾಗ್ಯೋದಯಂ ನಿಖಿಲೇಶ್ವರಾಯ ನಮಃ. ಇದನ್ನು 108 ಬಾರಿ ಪಠಿಸಿ ನಂತರ ಕಥೆಯನ್ನು ನೀವು ಓದ್ಕೊಳ್ಬೇಕಾಗತ್ತೆ ಬಂಧುಗಳೇ. ಹಾಂ, ಮಾರ್ಕಂಡೇಯಂಗೆ ಜೀವ ಕೊಟ್ಟ ಭಗವಂತ ಅಲ್ವಾ? ಈ ಎಲ್ಲ ಕಥೆಗಳನ್ನು, ಮಾರ್ಕಂಡೇಯನ ಕತೆ, ಬೇರೆ ಬೇರೆ ಕಥೆಗಳನ್ನೆಲ್ಲ ಕೇಳಿ ದಿಲೀಪ ಮಹಾರಾಜ ತುಂಬ ಖುಷಿ ಪಟ್ಬಿಡ್ತಾನೆ. ವಸಿಷ್ಠ ಮಹರ್ಷಿಗಳೇ, ಎಷ್ಟು ಚೆನ್ನಾಗಿ ಈ ಮಾಘ ಮಾಸದಲ್ಲಿ ಬರುವಂಥ ಕಥೆಗಳನ್ನೆಲ್ಲ ನೀವು ನಮ್ಗೆ ಹೇಳಿದ್ರಿ. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನಗೆ ಇವಾಗ ಇನ್ನೊಂದು ಆಸೆ ಆಗ್ತಾಯಿದೆ ಮಹರ್ಷಿಗಳೇ. ಈಗ ಮಾಘ ಮಾಸದಲ್ಲಿ ನಾವು ಯಾವ್ಯಾವ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಬೇಕು, ಸಂದರ್ಶಿಸಬೇಕು, ದಯವಿಟ್ಟು ಆ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ದಿಲೀಪ ಚಕ್ರವರ್ತಿ ಮಹರ್ಷಿಗಳನ್ನ ಕೇಳ್ತಾರೆ. ಆಗ ವಸಿಷ್ಠ ಹೇಳ್ತಾರೆ, ರಾಜ, ಮಾಘ ಮಾಸದಲ್ಲಿ ಸ್ನಾನ ಮಾಡೋದಕ್ಕೆ ಅತ್ಯಂತ ಪುಣ್ಯಕರವಾದ ಕ್ಷೇತ್ರಗಳನ್ನ ನಾನು ತಿಳಿಸ್ಕೊಡ್ತೀನಿ ನೋಡು. ಮಾಘ ಮಾಸದಲ್ಲಿ ಇಡೀ ಭೂಲೋಕದಲ್ಲಿ ಎಲ್ಲಿ ನೀರಿದ್ರು, ಎಲ್ಲಿ ನದಿಗಳಿದ್ರು, ಆ ಪ್ರತಿಯೊಂದು ನದಿಯಲ್ಲೂ ಕೂಡ ಆ ಗಂಗಾ ಮಾತೆ ನೆಲೆಯಾಗಿರ್ತಾಳಪ್ಪ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಆ ಸಾಕ್ಷಾತ್ ಭಗವಂತನೇ ಹೇಳಿರುವಂಥ ಮಾತಿದು. ಹಾಗಾಗಿ ಎಲ್ಲಿ ನೀರು ಸಿಕ್ಕಿದ್ರು ಅಲ್ಲಿ ಹೋಗಿ ನೀವು ಸ್ನಾನ ಮಾಡ್ಕೊಂಬರ್ಬೋದು. ಮಾಘ ಸ್ನಾನವನ್ನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರ ಬೇಡ ಕಣಪ್ಪ. ನೀನು ಕೇಳಿದ್ಯಾ ಈಗ ಯಾವ್ಯಾವ ಸ್ಥಳಗಳು ತುಂಬ ಪ್ರಸಿದ್ಧಿಯಾಗಿದೆ, ಯಾವ್ಯಾವ ಸ್ಥಳಗಳಿಗೆ ಮಾಘ ಮಾಸದಲ್ಲಿ ಹೋಗಬೇಕು ಅಂತ ನೀನು ಕೇಳಿದ್ಯಾ? ಈಗ ನಾನು ಹೇಳ್ತೀನಿ, ಕೇಳಿಸ್ಕೊ, ಶ್ರದ್ಧೆಯಿಂದ ಕೇಳಿಸ್ಕೊ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ನೋಡಪ್ಪ, ಪ್ರಯಾಗ ಅನ್ನೋದು ಅತ್ಯಂತ ಪುಣ್ಯಪ್ರದವಾದ ಕ್ಷೇತ್ರ ಆಗಿದೆ. ಇಲ್ಲಿ ಮಾಘ ಸ್ನಾನ ಮಾಡಿದ್ರೆ ಮೋಕ್ಷ ಸಿದ್ಧಿಸ್ಬಿಡುತ್ತೆ. ಗಂಗೆ ಸಮುದ್ರ ಸೇರುವಂಥ ಸಂಗಮದಲ್ಲಿ ಬೇಕಾದರೂ ಮಾಡ್ಬೋದು, ಅಥವಾ ಯಾವುದೇ ಭಾಗದಲ್ಲಿ ಬೇಕಾದರೂ ಮಾಡ್ಬೋದು. ನಾನು ಆಗಲೇ ನಿಂಗೆ ಹೇಳಿದ್ನಲ್ವ, ಹಾಗೆ ಮಾಘ ಸ್ನಾನ ಮಾಡಿದವರು ಪುಣ್ಯ ಲೋಕಗಳನ್ನೇ ಹೊಂದ್ತಾರೆ ಕಣಪ್ಪ. ಸ್ನಾನ ಆದಮೇಲೆ ವಿಷ್ಣುವಿನ ದೇವಾಲಯಕ್ಕೆ ಮತ್ತು ಶಿವನ ದೇವಾಲಯಕ್ಕೆ ಹೋಗಿ ಅವನ ದರ್ಶನವನ್ನು ಮಾಡಿ ಅವನಿಗೆ ಪೂಜೆ ಸಲ್ಲಿಸಿದ್ರೆ ಪೂರ್ಣವಾದ ಪುಣ್ಯ ಸಿಕ್ಕುತ್ತೆ ಕಣಪ್ಪ. ಆಮೇಲೆ ಈ ಗೋದಾವರಿ ನದಿ ಹರಿಯುತ್ತಲ್ಲ, ತ್ರೈಂಬಕ ಕ್ಷೇತ್ರ, ಅದು ಕೂಡ ತುಂಬ ಪುಣ್ಯಪ್ರದವಾದ ಕ್ಷೇತ್ರ ನೋಡು. ಇಲ್ಲಿ ಗೌತಮ ಮಹರ್ಷಿಗಳು ಅಕಸ್ಮಾತಾಗಿ ತಾವು ಮಾಡಿದಂಥ ಗೋಹತ್ಯೆಯ ಪಾಪವನ್ನು ಇಲ್ಲಿ ಸ್ನಾನ ಮಾಡಿಬಿಟ್ಟು ಕಳ್ಕೊಂಡ್ರು ಕಣಪ್ಪ. ಹಾಗಾಗಿ ಈ ಗೋದಾವರಿ ನದಿಯಲ್ಲಿ ಮಾಘ ಸ್ನಾನ ಮಾಡಿದರೆ ಸಕಲ ಪಾಪಗಳು ಪರಿಹಾರ ಆಗೋಗ್ಬಿಡುತ್ತವೆ. ಮತ್ತು ಈ ಗೌತಮಿ ನದಿ ಪ್ರದೇಶದಲ್ಲಿ ಪರಂತಪ ಅಂತ ಒಂದು ನದಿ ಇದೆ, ಒಂದು ಉಪನದಿ. ಅದು ಆ ಪರಂತಪ ಅನ್ನೋದು ಇದು ಕೂಡ ತುಂಬ ಪ್ರಸಿದ್ಧಿಯಾಗಿದೆ. ಮತ್ತು ಈ ಪ್ರದೇಶದ ಹತ್ರನೇ ಪ್ರಭಾಸ ಅನ್ನುವಂಥ ಕ್ಷೇತ್ರ ಇದೆ. ಈ ಪ್ರಭಾಸ ಕ್ಷೇತ್ರದಲ್ಲಿ ಇಲ್ಲಿ ಸ್ನಾನ ಮಾಡಿದರೆ ಈ ಬ್ರಹ್ಮಹತ್ಯೆ ಮಾಡ್ತಾರಲ್ಲ, ಆ ಬ್ರಹ್ಮಹತ್ಯೆ ಮಾಡಿರುವಂಥ ಪಾಪ ಕೂಡ ಇಲ್ಲಿ ಪರಿಹಾರ ಆಗಿಬಿಡುತ್ತೆ ನೋಡಪ್ಪ ಅಂತ ಅಂತಾರೆ. ಆಶ್ಚರ್ಯ ಆಗೋಗುತ್ತೆ ದಿಲೀಪ ಚಕ್ರವರ್ತಿಗೆ. ಏನು ಮಹರ್ಷಿಗಳೇ, ಬ್ರಹ್ಮಹತ್ಯೆ ಪಾಪ ನಾಶ ಆಗುತ್ತಾ? ಹೌದಾ ಅಂತ ಕೇಳ್ತಾರೆ. ಹೌದಪ್ಪ, ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇದೆ, ನಿಂಗೆ ನಾನು ಹೇಳ್ತೀನಿ ಕೇಳು ಅಂದ್ಬಿಟ್ಟು ಮಹರ್ಷಿಗಳು ಹೇಳೋದಕ್ಕೆ ಶುರು ಮಾಡ್ತಾರೆ. ನೋಡು, ಭಗವಾನ್ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮದೇವ ಹುಡ್ತಾನೆ ಅಲ್ವಾ? ಅವನು ಹುಟ್ಟಿದಾಗ ಅವನಿಗೆ 5 ತಲೆ ಇರುತ್ತೆ. ಶಿವನಿಗೂ ಅಷ್ಟೇ 5 ಶಿರಗಳಿತ್ತು, 3 ಕಣ್ಣಿತ್ತು. ಬ್ರಹ್ಮ ಶಿವರಲ್ಲಿ ನಾನು ಉತ್ತಮ ಅನ್ನೋ ಸ್ಪರ್ಧೆ ಪ್ರಾರಂಭ ಆಯಿತು. ಕೊನೆಗೇನಾಯಿತು, ಪರಸ್ಪರ ಜೋರು ಗಲಾಟೆಗಳು ಶುರುವಾಯಿತು, ಯುದ್ಧನೂ ಆಗೋಗ್ಬಿಡ್ತು. ಯುದ್ಧ ಆದಾಗ ಏನಾಗುತ್ತೆ, ಶಿವ ಇರ್ತಾರಲ್ಲ, ಕೋಪ ಜಾಸ್ತಿ ಆಗಿಬಿಟ್ಟು ಬ್ರಹ್ಮದೇವನ 5ನೇ ಶಿರಸ್ಸನ್ನು ಕತ್ತರಿಸಾಕ್ಬಿಡ್ತಾನೆ. ಇದರಿಂದ ಅವನಿಗೆ ಬ್ರಹ್ಮಹತ್ಯಾ ಪಾತಕ ಉಂಟಾಯಿತು. ಶಿವ ಏನು ಮಾಡ್ತಾನೆ, ಈ ಬ್ರಹ್ಮನ ತಲೆನೇ ಕಪಾಲದ ಥರ ಹಿಡ್ಕೊಂಡು ಭಿಕ್ಷಾಟನೆಗೆ ಹೊರಟ್ಬಿಡ್ತಾನೆ. ಸರಿ, ಅವನು ತುಂಬ ಸುಂದರನಾಗಿರ್ತಾನೆ,
ಶಿವ ನೋಡೋದಕ್ಕೆ. ಪ್ರತಿ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂತ ಕೇಳಿದ್ರೆ ಆ ಗೃಹಿಣಿಯರು ಭಿಕ್ಷೆ ಹಾಕೋದನ್ನೇ ಮರೆತುಬಿಟ್ಟು ಅವನನ್ನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾರಂತೆ. ಅಂದರೆ ಅಷ್ಟು ಸುಂದರಾಂಗ ಶಿವ. ಹಾಗಾಗಿ ಒಂದು ಹಾಡಿದೆ ನೋಡಿ ಈ ಬಂಧುಗಳೇ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೇ ತಂಗಿ, ಇವನಂತ ಚೆಲ್ವನಿಲ್ಲ ನೋಡುವಾರೇ, ಇವನಂತ ಚೆಲ್ವನಿಲ್ಲ ನೋಡುವಾರೇ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೇ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುವಾರೇ, ಇವನಂತ ಚೆಲ್ವರಿಲ್ಲ ನೋಡುವಾರೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಡು. ಹಾಗೆ ಶಿವನನ್ನು, ಅವನ ಸುಂದರಾಂಗ ಶಿವನನ್ನು ನೋಡಿ ನೋಡಿ ಮೈ ಮರೆತು ಭಿಕ್ಷೆ ಹಾಕೋದನ್ನೇ ಮರೆತುಬಿಟ್ಟು ಇವನ್ನೇ ನೋಡ್ತಾ ನಿಂತ್ಬಿಡ್ತಾರಂತೆ. ಹೀಗೇ ಆಗ್ತಾ ಇರತ್ತೆ. ಕೆಲವು ಋಷಿ ಪತ್ನಿಯರು ಹೀಗೆ ಮಾಡಿಬಿಡ್ತಾರಂತೆ. ಇದನ್ನು ಮಾಡಿದ್ರಿಂದ ಋಷಿಗಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ಶಿವ ಏನಿದು ನಿನ್ನ ಲೀಲೆ ಜಾಸ್ತಿ ಆಯಿತು, ನಿನ್ನ ಆಟಟೋಪ, ನೀನು ಹೀಗೆ ನೋಡು ಶಾಪ ಕೊಡ್ತೀನಿ ಅಂದ್ಬಿಟ್ಟು. ಸರಿ, ದಿನ ಹೀಗೆ ಆಗ್ತಾ ಇರುತ್ತೆ ಕತೆ. ಒಂದಿನ ಕೋಪ ಬಂದು ಅವ್ರು ಶಾಪ ಕೊಟ್ಬಿಡ್ತಾರಂತ, ನಿನ್ನ ಮೋಹಕ ಆಕಾರ ಹೋಗಿ ನಿನಗೆ ಲಿಂಗಾಕಾರ ಬರಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಅವತ್ತಿನಿಂದ ಶಿವನಿಗೆ ವಿಗ್ರಹದ ಪೂಜೆ ನಿಂತು ಹೋಗಿ ಅವನಿಗೆ ಲಿಂಗಾಕಾರಕ್ಕೆ ಪೂಜೆ ಶುರುವಾಗುತ್ತೆ. ಯಾವುದೇ ಶಿವನ ದೇವಸ್ಥಾನಗಳು ನೋಡಿ ಅದು ಲಿಂಗಾಕಾರದಲ್ಲೇ ಇರುತ್ತಲ್ವ ಬಂಧುಗಳೇ. ಹಾಗಾಗಿ ಈ ಶಿವಲಿಂಗ ಕೋಟಿ ಸೂರ್ಯ ಸಮಪ್ರಭವಾದ ತೇಜಸ್ಸನ್ನು ಹೊಂದಿ ಪ್ರಕಾಶವಾಗಿತ್ತಂತೆ. ದೇವತೆಗಳು ಈ ಶಿವನಿಗೆ ತಗಲಿದಂಥ ಬ್ರಹ್ಮ ಹತ್ಯೆ ಪಾತಕವನ್ನು ಪರಿಹರಿಸ್ಕೊಳ್ಳೋಕ್ಕೆ ಪ್ರಯಾಗಕ್ಕೆ ಹೋಗಪ್ಪ ಅಂತ ಹೇಳ್ತಾರಂತೆ. ಆವಾಗ ಶಿವ ಏನು ಮಾಡ್ತಾನೆ, ಅಲ್ಲಿ ಸ್ನಾನ ಮಾಡ್ತಾನೆ. ಪ್ರಯಾಗದಲ್ಲಿ ಸ್ನಾನ ಮಾಡಿದಾಗ ಆ ಬ್ರಹ್ಮಹತ್ಯ ದೋಷ ಇತ್ತಲ್ಲ ಅದು ನಿವಾರಣೆ ಆಗುತ್ತೆ. ಆವತ್ತಿಂದ ಶಿವನಿಗೆ ಭೂಲೋಕದಲ್ಲಿ ಶಿವಲಿಂಗದ ಪೂಜೆ ಆರಂಭ ಆಗುತ್ತೆ. ಹೀಗೆ ಬ್ರಹ್ಮ ಕಪಾಲದ ವೃತ್ತಾಂತವನ್ನು ವಸಿಷ್ಠರು ದಿಲೀಪ್ ಮಹಾರಾಜನಿಗೆ ತಿಳಿಸಿದ್ರು ಅನ್ನೋ ಈ ಕಥೆಗೆ ಮಾಘ ಮಾಸ ಮಹಾತ್ಮೆಯಲ್ಲಿ 13ನೇ ಅಧ್ಯಾಯ ಸಮಾಪ್ತಿ ಆಗುತ್ತೆ ಬಂಧುಗಳೇ. ಇನ್ನು 14ನೇ ಅಧ್ಯಾಯವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆನಾ. ಈ ಅಧ್ಯಾಯ 14ನೇ ಅಧ್ಯಾಯ ಹೇಳೋದಕ್ಕೆ ಮುಂಚೆ ಒಂದು ಶ್ಲೋಕ ಇದೆಯಲ್ಲ, ಒಂದು ಮಂತ್ರ, ಅದನ್ನು ಹೇಳಿಕೊಂಡು ಆ ನಂತರ ಕಥೆಯನ್ನು ನಿಮಗೆ ನಾನು ಹೇಳ್ತೀನಿ, ಓಕೆನಾ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಆ ಮಂತ್ರ ಇನ್ನೊಂದು ಸಲ ಹೇಳ್ತೀನಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರವನ್ನು 108 ಬಾರಿ ಜಪಿಸಿ ಆ ನಂತರ ನೀವು ಕಥೆಯನ್ನು ಓದಬೇಕಾಗತ್ತೆ, ಓಕೆನಾ, ಅಥವಾ ಕಥೆಯನ್ನು ಕೇಳಬೇಕಾಗತ್ತೆ. ಈಗ 14ನೇ ಅಧ್ಯಾಯದ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ವಸಿಷ್ಠರು ಮಹಾರಾಜನಿಗೆ ಮಾರ್ಕಂಡೇಯಂದ ವೃತ್ತಾಂತವನ್ನು ಹೇಳಿದ್ರು ಅಲ್ವಾ. ವಸಿಷ್ಠರು ದಿಲೀಪ್ ಮಹಾರಾಜನಿಗೆ ಈ ಕಥೆನೆಲ್ಲ ಹೇಳಿದ್ರು. ಈ ಮಾಘ ಮಾಸ ಕತೆ ಕೇಳ್ತಾ ರಾಜನಿಗೆ ಸಂತೋಷ ಆಗೋಯ್ತು. ಈ ಮಾಘ ಮಾಸ ಮಹಾತ್ಮೆ ಕೇಳಿದಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ವಸಿಷ್ಠ ಮಹರ್ಷಿಗಳೇ. ಇದನ್ನು ನಮಗೆ ಇನ್ನೂ ಸ್ವಲ್ಪ ದೀರ್ಘವಾಗಿ ಇನ್ನು ಸ್ವಲ್ಪ ವಿವರವಾಗಿ ಹೇಳ್ಕೊಡಿ ಅಂತ ಕೇಳ್ತಾರೆ. ಆವಾಗ ವಸಿಷ್ಠ ಹೇಳ್ತಾರೆ, ನೋಡಪ್ಪ, ಹಿಂದೆ ಇದೇ ಮಾಘ ಮಾಸ ಮಹಾತ್ಮೆನ ಪಾರ್ವತಿ ಶಿವನಿಗೆ ಪಾರ್ವತಿಗೆ ಶಿವ ಹೇಳ್ತಾನೆ. ಹಾಗೆ ನಾರದನಿಗೆ ಬ್ರಹ್ಮದೇವನು ಹೇಳಿದ್ದ. ಇವಾಗ ನಾನು ನಿನಗೆ ಶಿವ ಪಾರ್ವತಿಗೆ ಹೇಳಿದ್ನಲ್ಲ ಆ ಕಥೆಯನ್ನು, ಅದರ ವಿವರವನ್ನು ನನಗೆ ಹೇಳ್ತೀನಿ. ಅದೇನಾಗುತ್ತಪ್ಪ ಅಂದರೆ, ಒಂದು ಸಲ ಪರಮಶಿವ ತನ್ನ ಗಣಗಳ ಜೊತೆ ಹಿಮಾಲಯ ಪರ್ವತದಲ್ಲಿ, ಅಲ್ಲಿ ಮಂದಾರ ಪರ್ವತ ಇರುತ್ತಲ್ಲ, ಆ ಮಂದಾರ ವೃಕ್ಷದ ಹತ್ತಿರ ಪಾರ್ವತಿ ಜೊತೆ ಆರಾಮಾಗಿ ಆಸೆಯನ್ನು ಕೂತ್ಕೊಂಡಿರ್ತಾನೆ. ಆಗ ಜಗನ್ಮಾತೆಯಾದ ಪಾರ್ವತಿ ಕೇಳ್ತಾಳೆ, ಭಗವಂತ ಸ್ವಾಮಿ, ನೀವು ನನಗೆ ಅನೇಕ ಪುಣ್ಯಕಥೆಗಳನ್ನ ಹೇಳಿದಿರಿ, ಆದರೆ ಪ್ರಯಾಗ ಕ್ಷೇತ್ರದ ಮಹಿಮೆಯನ್ನು, ಮಾಘ ಮಾಸದ ಮಹಾತ್ಮೆಯನ್ನು ನೀವು ನನಗೆ ಹೇಳಿಲ್ಲ. ಅದನ್ನು ನಿಮ್ಮ ಬಾಯಿಂದ ಕೇಳಬೇಕಂತ ನನಗೆ ತುಂಬ ಆಸೆ ಆಗ್ತಾಯಿದೆ. ದಯವಿಟ್ಟು ನೀವು ಇವಾಗ ನನಗೆ ಆ ಕಥೆಯನ್ನು ಹೇಳ್ತೀರಾ ಅಂತ ಕೇಳ್ತಾಳೆ. ಆವಾಗ ಜಗದೀಶ್ವರ ಹೇಳ್ತಾನೆ, ಆಗಲಿ ದೇವಿ, ನಿನ್ನ ಅಭಿಲಾಷೆ ಹಾಗೆ ನಾನು ಆ ಪ್ರಸಂಗಗಳನ್ನ ನಿಂಗೆ ಹೇಳ್ತಾ ಹೋಗ್ತೀನಿ, ಕೇಳು ಅಂದ್ಬಿಟ್ಟು ಶುರು ಮಾಡ್ತಾರೆ ಶಿವ. ಈಗ ಸೂರ್ಯ ಮಕರ ರಾಶಿಯಲ್ಲಿ ಬಂದಾಗ ಮಾಘ ಮಾಸ ಪ್ರಾರಂಭ ಆಗುತ್ತಲ್ವ. ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ನಿಮಗೆ ಸೂರ್ಯೋದಯಕ್ಕೂ ಮುಂಚೆ ನಾನು ಹೇಳಿದೆ ಅವತ್ತೇ 4 ಗಂಟೆಯಿಂದ 5:15, 5:45 ಒಳಗಡೆ 6 ಗಂಟೆ ಒಳಗಡೆ ನೀವು ಸ್ನಾನ ಮುಗಿಸ್ಬಿಟ್ಟಿರಬೇಕು ಅಂತ ಅಲ್ವಾ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ ಶಿವ. ಯಾರು ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುನ್ನ ನದಿ ಸ್ನಾನ ಮಾಡ್ತಾರೋ
ಅವರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದ್ಬಿಡ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತೆ. ಯಾರು ಈ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡ್ತಾರೋ ಅವು ವೈಕುಂಠವನ್ನೇ ಸೇರಿಬಿಡ್ತಾರೆ ಕಣೆ ಅಂತ ಹೇಳ್ತಾರೆ. ಸರಿ, ಜೀವನದಿಗಳು ಇರಲ್ಲ, ಅವಾಗೇನು ಮಾಡಬೇಕು ಭಗವಾನ್ ಅಂತ ದೇವಿ ಕೇಳ್ತಾಳೆ. ಅವಾಗ ಹೇಳ್ತಾನೆ ಶಿವ, ನೋಡು, ಜೀವನದಿಗಳು ಹತ್ತಿರದಲ್ಲಿ ಇಲ್ಲ ಅಂತ ತಿಳ್ಕೊ. ಅಲ್ಲಿ ಒಂದು ಕೆರೆನೋ, ಒಂದು ಬಾವಿನೋ, ಒಂದು ಕೊಳನೋ, ಕೊನೆಗೆ ಗೋಪಾದದಷ್ಟು ಜಲ ಇದ್ದರೂ ಸಾಕು. ಅದರಲ್ಲೂ ಕೂಡ ಗಂಗಾದೇವಿ ನೆಲೆಯಾಗಿರ್ತಾಳೆ. ಅದರಲ್ಲಿ ಸ್ನಾನ ಮಾಡಿದ್ರೂ ಕೂಡ ಅವ್ರ ಸಕಲ ಪಾಪಗಳು ಪರಿಹಾರ ಆಗೋಗುತ್ತೆ ಪಾರ್ವತಿ. ಹಾಗೆ ನೋಡಿ, ಈಗ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ. ಈಗ ಒಂದು ಸತಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗೋಗುತ್ತೆ, 2 ಸ್ನಾನ ಮಾಡಿದ್ರೆ ವಿಷ್ಣು ಲೋಕ ಸಿಗುತ್ತೆ ಅವ್ರಿಗೆ. ಹಾಗೆ 3ನೇ ದಿನವೂ ಸ್ನಾನ ಮಾಡಿದರೆ ಅವ್ರಿಗೆ ಶ್ರೀಹರಿಯ ದರ್ಶನ ಭಾಗ್ಯನೇ ಸಿಕ್ಬಿಡುತ್ತೆ. ಇನ್ನು ಪ್ರಯಾಗ ಕ್ಷೇತ್ರದಲ್ಲಿ ಮಾಘ ಸ್ನಾನ ಮಾಡಿದವ್ರಿಗೆ ಪುನರ್ಜನ್ಮನೇ ಇಲ್ಲಮ್ಮ. ಇದು ಸ್ವಯಂ ಭಗವಂತನೇ ಒಂದು ಕಡೆ ಹೇಳಿಬಿಟ್ಟಿದ್ದಾನೆ ಈ ವಿಚಾರನ. ಇದು ಸತ್ಯ. ಮಾಘ ಮಾಸದ ಮಹಿಮೆಯನ್ನು ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಪಾರ್ವತಿ. ಈ ಮಕರ ಸಂಕ್ರಮಣ ಕಾಲ, ಇದು ಮಹಾಪರ್ವಕಾಲ. ಇದು ಇಲ್ಲಿ ಮಾಡಿದಂಥ ಸ್ನಾನದ ಫಲಕ್ಕೆ ಸಮವಾದ ಪುಣ್ಯ ಇಲ್ಲವೇ ಇಲ್ಲ. ಅಷ್ಟು ತುಂಬ ಒಳ್ಳೆಯ ಮಾಸ ಇದು. ಅರುಣೋದಯದಲ್ಲಿ ಎದ್ದು ಮಾಘ ಸ್ನಾನ ಮಾಡಿ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಇದೆಲ್ಲ ಮಾಡಿದ್ರೆ ಯಥಾಶಕ್ತಿ ದಾನ ಮಾಡಿ ಮತ್ತು ಈಶ್ವರನ ದರ್ಶನ ಹಾಗೆ ವಿಷ್ಣುವಿನ ದರ್ಶನವನ್ನು ಮಾಡಿದ್ರೆ, ಪುಣ್ಯನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡ್ರೆ, ದೀಪಾರಾಧನೆ ಮಾಡಿದ್ರೆ, ಇದೆಲ್ಲ ಮಾಡಿದ್ರೆ ಬರೋ ಫಲ ಇಷ್ಟೇ ಅಂತ ಹೇಳೋದಕ್ಕೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಪಾರ್ವತಿ. ಸ್ನಾನ ಮಾಡೋದಕ್ಕೆ ಅಶಕ್ತನಾಗಿರ್ತಾನೆ ಅಲ್ವಾ, ರೋಗ ಪೀಡಿತ ಆಗಿರ್ತಾನೆ. ಆವಾಗ ಅವನು ಏನು ಮಾಡಬೇಕು ಸ್ವಾಮಿ ಅಂತ ಪಾರ್ವತಿ ಕೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ನೋಡು, ಹುಷಾರಿಲ್ಲದೆ ಇದ್ದವರು, ರೋಗ ಪೀಡಿತರು, ಕೈಯಲ್ಲೇ ಆಗದೆ ಇದ್ದವರು, ಹಾಸಿಗೆ ಹಿಡಿದು ಬಿಟ್ಟಿರೋರು, ಅವರು ಏನು ಗೊತ್ತಾ, ತಮ್ಮ ಶಕ್ತಿಯಾನುಸಾರ ಸ್ವಲ್ಪ ನೀರಿನಲ್ಲಿ ಸ್ನಾನ ಮಾಡಿದ್ರು ಆಯಿತು, ಆಯ್ತಪ್ಪ ನನಗೆ ಸ್ನಾನ ಮಾಡೋಕ್ಕಾಗ್ತಾಯಿಲ್ಲ, ಕೊನೆ ಪಕ್ಷ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರು ಕೂಡ ಅವರ ಕಷ್ಟಗಳೆಲ್ಲ ಶೀಘ್ರದಲ್ಲೇ ನಿವಾರಣೆ ಆಗೋಗುತ್ತೆ ಪಾರ್ವತಿ. ಅರಿದಿನೋ ಈ ಸ್ನಾನ ಮಾಡಿದ್ರೆ ಅವ್ರಿಗೆ ಪುಣ್ಯ ಲಭ್ಯವಾಗುತ್ತೆ ಅಂದಮೇಲೆ ತಿಳಿದು ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನು ಸ್ನಾನವನ್ನು ಮತ್ತು ಈ ಮಾಘ ಮಾಸದ ಆಚರಣೆಯನ್ನು ಆಚರಿಸಿದ್ರ ಮೇಲೆ ಅವರಿಗೆ ಇನ್ನೂ ಎಂಥ ಒಳ್ಳೆಯ ಫಲ ಸಿಗುತ್ತೆ ಅಂತ ನೀನೇ ಯೋಚನೆ ಮಾಡು ಅಂತ ಶಿವ ಹೇಳ್ತಾನೆ. ಆಮೇಲೆ ಮತ್ತು ಮುಂದೆ ಹೇಳ್ತಾ ಹೋಗ್ತಾನೆ, ನೋಡು ಪಾರ್ವತಿ, ಮಾಘ ಸ್ನಾನ ಮಾಡಿ ಭಗವಂತನ ದಿವ್ಯ ಮೂರ್ತಿಯನ್ನು ಸಂದರ್ಶನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ದೀಪಾರಾಧನೆ ಮಾಡಿ ಆಮೇಲೆ ಆ ಕಥೆಯನ್ನು ಹೇಳಿದ್ರೆ, ಕಥೆಯನ್ನು ಓದಿದ್ರೆ, ಕಥೆಯನ್ನು ಕೇಳಿದ್ರೆ ಅವ್ರಿಗೆ ಪುನರ್ಜನ್ಮವೇ ಇಲ್ಲ ಕಣ್ಮ. ಇದನ್ನು ಯಾರು ಏಜ್ ಲಿಮಿಟ್ಸ್ ಇಲ್ಲ, ಸ್ತ್ರೀಯರು ಮಾಡ್ಬೋದು, ಪುರುಷರು ಮಾಡ್ಬೋದು, ಬಾಲಕರು ಮಾಡ್ಬೋದು, ಮುದುಕರು ಮಾಡ್ಬೋದು, ಯಾರು ಬೇಕಾದರೂ ಇದನ್ನು ಆಚರಿಸಿ ಪುಣ್ಯಶಾಲಿಗಳಾಗಬಹುದು. ಇದು ಭಗವಂತ ನಮಗೆ ಒದಗಿಸ್ಕೊಟ್ಟಂಥ ಸುಲಭವಾದ ಸಾಧನ ಆಗಿದೆ. ಇದರಿಂದ ರೌರವಾದಿ ನರಕಗಳು ತಪ್ಪು ಹೋಗುತ್ತೆ. ಅಂಥದ್ರಲ್ಲಿ ಯಾಕೆ ಇದನ್ನು ಮಾಡಬಾರ್ದು? ಮೋಕ್ಷ ಪ್ರಾಪ್ತಿಯಾಗುವಾಗ ಯಾರು ಮಾಘಸ್ನಾನವನ್ನು ಅವಹೇಳನ ಮಾಡ್ತಾರೋ, ತಿರಸ್ಕಾರ ಮಾಡ್ತಾರೋ, ಅವರು ಕ್ಲೇಶಗಳನ್ನ ಅನುಭವಿಸ್ಬೇಕಾಗತ್ತೆ. ಅವ್ರು ಮಾಡಿದ ಪಾಪಕ್ಕೆ ಕ್ಷಮೆನೇ ಇಲ್ದಲೇ ಹೋಗುತ್ತೆ. ಹಾಗೆ ತಿರಸ್ಕಾರ ಮಾಡಬಾರ್ದು. ಹಾಗಾಗಿ ಇದನ್ನು ಎಲ್ಲರೂ ಪಾಲಿಸಬೇಕು. ಪಾಲಿಸಿದವ್ರಿಗೆಲ್ರಿಗೂ ಒಳ್ಳೆಯದಾಗತ್ತೆ ಅಂತ ಈಶ್ವರ ಹೇಳ್ತಾನೆ. ಯಾರು ಧರ್ಮ ಕರ್ಮ ಭ್ರಷ್ಟರಾಗಿ ಮಾಘ ಸ್ನಾನವನ್ನು ಕಡೆಗಣಿಸ್ತಾರೋ ಅಂಥವರು ಕುಂಡಿಪಾದಿ ನರಕಗಳ ಶಿಕ್ಷೆಗಳನ್ನ ಅನುಭವಿಸ್ಬೇಕಾಗತ್ತೆ. ಯಮದೂತರು ಇಂಥ ಸೋಮಾರಿಗಳನ್ನ, ಧರ್ಮಲಂಡ್ರನ್ನ ಶಿಕ್ಷಿಸಿ ಕ್ರೂರವಾದ ತುಂಬ 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 ನೋವು ಕೊಡುವಂತಹ, ಯಾತನೆ ಬರುವಂತಹ ಒಂದು ಶಿಕ್ಷೆಯನ್ನು ಅವ್ರು ಕೊಡ್ತಾರೆ. ಹಾಗೆ ಹಿಂಸೆ ಪಡಿಸ್ತಾರೆ. ನಾನಾ ರೀತಿಯಲ್ಲಿ ನಾನಾ ನರಕಗಳು, 28 ನರಕಗಳಿದೆ ಅಂತ ಹೇಳಿದ್ನಲ್ಲ, 108, ಆ 108 ನರಕಗಳು ಇವ್ರನ್ನ ತಳ್ಳಿ ನೋವನ್ನು ಕೊಡ್ತಾರೆ. ಯಾವ ಸ್ತ್ರೀ ಬೆಳಗಿನ ಜಾವನೇ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ವಿಷ್ಣು ಪೂಜೆ ಮಾಡಿ ಶಿವನ ಪೂಜೆ ಮಾಡ್ತಾಳೋ ಅವಳು, ಆಮೇಲೆ ತನ್ನ ಪತ್ನಿ, ಅತ್ತೆ ಮಾವಂದರು, ಹಿರಿಯರಿಗೆ ನಮಸ್ಕಾರ ಮಾಡ್ತಾಳೋ, ಆಕೆಗೆ ವೈಧವ್ಯನೇ ಇರೋದಿಲ್ಲ. ಹೀಗೆ ಮಾಡಿದೆ ಸೋಮಾರಿಯಾಗಿ ಯಾರು ಅಹಂಕಾರದಿಂದ
ಸ್ನಾನಾದಿಗಳನ್ನ ಆಚರಣೆ ಮಾಡೋದಿಲ್ವೋ ಅವರು ಪಶುಗಳಾಗಿ ಹುಟ್ಟುತ್ತಾರೆ. ಮಾಘ ಸ್ನಾನಕ್ಕೆ ವಯಸ್ಸಿನ ಮಿತಿ ಇಲ್ಲ ಪಾರ್ವತಿ. ಮಕ್ಕಳು, ಯುವಕರು, ಮುಪ್ಪಿನಲ್ಲಿ ಕೂಡಿದವರು, ಸ್ತ್ರೀಯರು, ಪುರುಷರು ಯಾರಾದರೂ ಆಯಿತು, ಶ್ರದ್ಧಾಭಕ್ತಿಯಿಂದ ಆಚರಿಸಿ ಇದರ ಫಲವನ್ನು ತಗೊಳ್ಬಹುದು. ಈ ಮಾಸ ಪೂರ್ತಿ ನಿಷ್ಠಾವಂತರಾಗಿ ಸ್ನಾನ ಧರ್ಮಗಳನ್ನ, ದಾನ ಧರ್ಮಗಳನ್ನ ಆಚರಿಸಿದ್ರೆ ಅನೇಕ ಯಜ್ಞಗಳನ್ನ ಆಚರಿಸಿದಂಥ ಪುಣ್ಯ, ಆಚರಿಸಿದಂಥ ಫಲ ಇದರಿಂದ ಸಿಗುತ್ತೆ. ಇದು ಎಲ್ರಿಗೂ ಒಳ್ಳೆಯದು, ಎಲ್ರಿಗೂ ಶ್ರೇಯಸ್ಕರವಾದಂಥದ್ದು ಇದು ಅಂತ ಹೇಳಿ ಶಿವ ಇನ್ನೂ ಹೇಳ್ತಾ ಹೋಗ್ತಾನೆ. ನೋಡು ಪಾರ್ವತಿ, ದುಷ್ಟರ ಸಂಘ ಮಾಡ್ತಾರೆ, ಬ್ರಹ್ಮಹತ್ಯಾದಿ ದೋಷಗಳಿಗೆ ಸಿಕ್ಬಿಟ್ಟಿರ್ತಾರೆ, ಚಿನ್ನ ಕದ್ಬಿಟ್ಟಿರ್ತಾರೆ, ಪರಸ್ತ್ರೀಯರೊಡನೆ ಕೆಟ್ಟದಾಗಿ ನಡ್ಕೊಂಡು ಪಾಪಗಳನ್ನ ಮಾಡಿರ್ತಾರೆ, ಮದ್ಯಪಾನ ಮಾಡಿರ್ತಾರೆ, ಪ್ರಾಣಿ ಹಿಂಸೆ ಮಾಡಿರ್ತಾರೆ. ಇವ್ರು ಯಾರೇ ಆಗಲಿ ಇದೆಲ್ಲ ಕೆಲಸಗಳನ್ನ ಮಾಡಿದ್ದವರು ಕೂಡ ಮಾಘ ಸ್ನಾನವನ್ನು ಮಾಡಿದ್ರೆ ಆ ಪಾಪಗಳೆಲ್ಲ ಶೀಘ್ರವಾಗಿ ನಾಶ ಆಗೋಗುತ್ತೆ. ಆ ದೇಹ ತ್ಯಾಗ ಮಾಡಿದ ನಂತರ, ಅಂದರೆ ಸತ್ತ ನಂತರ ಇವ್ರಿಗೆ ಒಳ್ಳೆಯ ಗತಿ, ಸದ್ಗತಿ ಸಿಗತ್ತೆ. ಹಾಗಾಗಿ ಕುಲಭ್ರಷ್ಟರು, ಲೋಭಿಗಳು, ಬಡ್ಡಿ ಹಣಕ್ಕಾಗಿ ಬೇರೆಯವ್ರನ್ನ ಹಿಂಸಿಸ್ತಿರ್ತಾರಲ್ಲ, ಆಮೇಲೆ ಸದಾ ಸುಳ್ಳು ಹೇಳಿ ಜೀವನ ಮಾಡ್ತಿರ್ತಾರಲ್ಲ, ಮಿತ್ರದ್ರೋಹ, ಗುರುದ್ರೋಹ ಮಾಡಿರ್ತಾರಲ್ಲ ಅವ್ರನ್ನ, ಆಮೇಲೆ ಬ್ರಾಹ್ಮಣರನ್ನ ಹಿಂಸೆ ಮಾಡಿದವ್ರನ್ನ, ಹಾಗೆ ಪತ್ನಿಯನ್ನು ಕಡೆಗಣಿಸಿ ವೇಶ್ಯ ಸಂಘವನ್ನು ಮಾಡಿದವ್ರನ್ನು, ದೈವಭಕ್ತಿ ಇಲ್ಲದವರು, ಪತಿ ಪತ್ನಿಯರಲ್ಲಿ ಕಲಹಗಳನ್ನ ಹುಟ್ಟಿಸ್ತಾರಲ್ಲ ಅವರು, ಅಹಂಕಾರದಿಂದ ಗುರು ಹಿರಿಯರ ನಿಂದನೆಯನ್ನು ಮಾಡ್ತಕ್ಕಂಥವ್ರು, ಹಾಗೆ ಇಂಥ ಪಾಪಗಳನ್ನ ಮಾಡಿದವರು ಕೂಡ ಮಾಘ ಸ್ನಾನವನ್ನು ಮಾಡಿದರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲದೆ ಆ ಪಾಪಗಳಿಂದ ಬಿಡುಗಡೆ ಹೊಂದ್ತಾರೆ ಪಾರ್ವತಿ. ಮಾಘ ಸ್ನಾನವನ್ನು ಸೂರ್ಯೋದಯಕ್ಕೆ ಮುನ್ನನೇ ಆಚರಣೆ ಮಾಡಬೇಕು. ಭಕ್ತಿ ಶ್ರದ್ಧೆಗಳಿಂದ ಸಂಕಲ್ಪ ಮಾಡಿಕೊಂಡು ಮಾಡಿದ ಸ್ನಾನಕ್ಕೆ ಪೂರ್ಣವಾದ ಫಲ ಸಿಗುತ್ತೆ ಪಾರ್ವತಿ. ವರ್ಷದ 12 ಮಾಸಗಳಲ್ಲಿ ಈ ಮಾಘ ಮಾಸ ತುಂಬ ಪ್ರಶಸ್ತವಾಗಿದೆ. ಸರ್ವ ದೇವತೆಗಳಲ್ಲಿ ನಾರಾಯಣ ಸರ್ವೋತ್ತಮ, ಹಾಗೆ ಸಕಲ ಶಾಸ್ತ್ರಗಳಲ್ಲಿ ವೇದ ಶ್ರೇಷ್ಠವಾದ್ದು, ಜಾತಿಗಳಲ್ಲಿ ಬ್ರಾಹ್ಮಣ ಉತ್ತಮ, ಹಾಗೆ ಪರ್ವತಗಳಲ್ಲಿ ಮೇರು ಶ್ರೇಷ್ಠವಾದದ್ದು, ಹಾಗೆ ಅಂತೆಯೇ ಮಾಸಗಳಲ್ಲಿ ಈ ಮಾಘ ಮಾಸ ಅತ್ಯಂತ ಫಲಪ್ರದವಾಗಿದೆ, ಅತ್ಯಂತ ಶ್ರೇಷ್ಠವಾಗಿದೆ. ಮಾಘ ಮಾಸದಲ್ಲಿ ಚಳಿ ಜಾಸ್ತಿ ಇರುತ್ತೆ. ರೋಗಿಗಳು, ವೃದ್ಧರಾದವರು ಸ್ನಾನ ಮಾಡೋಕ್ಕೆ ಕಷ್ಟ. ಅದರಲ್ಲಿ ಈ ಒಣಗಿದ ಕಟ್ಟಿಗೆ ಏನಕ್ಕೆ ಬಿಸಿನೀರಲ್ಲಿ ಬೇಕಾದರೂ ಅವರು ನೀರು ಕಾಯಿಸ್ಕೊಂಡು ಬೇಕಾದ್ರೂ ಸ್ನಾನ ಮಾಡ್ಬೋದು. ಮಾಘ ಸ್ನಾನ ಆದಮೇಲೆ ದೇವತೆಗಳ ದರ್ಶನ ಮಾಡಿ ಬಡವರಿಗೆ ವಸ್ತ್ರದಾನ, ಏನಾದರೂ ಒಂದು ದಾನ ಕೊಟ್ಟರೆ ಅಧಿಕವಾದ ಫಲ ಸಿಗುತ್ತೆ ಪಾರ್ವತಿ. ಈಗ ಶ್ರದ್ಧಾಭಕ್ತಿಗಳಿಂದ ಯಾರು ಮಾಘ ಸ್ನಾನವನ್ನು ಮಾಡ್ತಾರೋ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ನಡೆಸ್ತಾರೆ. ಇಹದಲ್ಲಿ ಪರದಲ್ಲಿ ಕೂಡ ಸದ್ಗತಿ ಅವ್ರಿಗೆ ಸಿಗತ್ತೆ. ಯಾರು ಇದನ್ನು ಅಪಹಾಸ್ಯ ಮಾಡ್ತಾರೋ, ಇದಕ್ಕೆ ಯಾರು ಅಡ್ಡಿಪಡಿಸ್ತಾರೋ ಅವರು ಮಹಾ ಪಾಪಗಳನ್ನು ಹೊಂದ್ತಾರೆ, ಮಹಾಪಾತಕಗಳನ್ನು ಅವ್ರು ಕಟ್ಕೊಳ್ತಾರೆ. ಮಾಘ ಮಾಸದ ಮೊದಲನೇ ದಿನದಿಂದ ಮಾಘ ಮಾಸ ಪೂರ್ತಿ ಯಾವ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಪ್ರತಿನಿತ್ಯ ನದಿ ಸ್ನಾನ ಮಾಡ್ತಾರೋ ಅವ್ರಿಗೆ ಇಹ ಪರದಲ್ಲಿ ಸ್ವರ್ಗ ಸುಖ ಲಭಿಸುತ್ತೆ. ಇವ್ರನ್ನ ನಿಂದೆ ಮಾಡಿದವ್ರಿಗೆ ಘೋರವಾದ ನರಕ ಸಿಗತ್ತೆ, ಅವ್ರ ವಂಶ ನಾಶವಾಗಿ ಹೋಗುತ್ತೆ. ಮತ್ತು ಅದು ಹೇಳಿದ ಅಶಕ್ತರಾದವರು ಕೈಕಾಲು ಮುಖ ತೊಳ್ಕೊಂಡು ತಲೆ ಮೇಲೆ ನೀರು ಪ್ರೋಕ್ಷಿಸ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೂ, ಮಾಘ ಪುರಾಣ ಶ್ರವಣ ಮಾಡಿದ್ರೂ ಪೂರ್ಣ ಫಲ ಸಿಕ್ಕೋಗುತ್ತೆ ಅವ್ರಿಗೆ. ಯಾಕೆಂದರೆ ಎಕ್ಸೆಪ್ಷನ್ ಅವ್ರಿಗೆ ಹುಷಾರಿಲ್ಲ, ಅವರು ಬೆಡ್ ರಿಟರ್ನ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಆಗ್ತಾಯಿಲ್ಲ ಕೈಯಲ್ಲಿ ಆದರೂ ಕೂಡ ಮಾಡದೇ ಇದ್ದವರು ಪಾಪಿಗಳಾಗ್ತಾರೆ. ಹಾಗಾಗಿ ಇದನ್ನು ಮಾಡಬೇಕು. ಮತ್ತು ಮಾಘ ಸ್ನಾನಕ್ಕಿಂತ ಪುಣ್ಯವಾದ ಲಾಭ ಇನ್ನೊಂದಿಲ್ಲ. ಇದರಿಂದ ಅಶ್ವಮೇಧ ಯಾಗ ಮಾಡಿದಂತಹ ಫಲ, ಗೋದಾನ ಮಾಡಿದ ಫಲ, ಭೂದಾನ ಮಾಡಿದ ಫಲ, ಹಿರಣ್ಯ ದಾನ ಮಾಡಿದ ಫಲ ಸುಲಭವಾಗಿ ಸಿಗುತ್ತೆ. ಈಗ ಭೂಮಿ ದಾನ ಮಾಡಬೇಕು ಅಂದರೆ 1 ಅಡಿ ಭೂಮಿಗೆ ಎಷ್ಟಿದೆ ಹೇಳಿ ಬೆಲೆ ಅಲ್ವಾ? ಭೂದಾನ ಮಾಡೋಕ್ಕಾರು ಆಗುತ್ತಾ? ಭೂದಾನ ಮಾಡೋದಿರಲಿ, ನಾವೇ ಕೊಂಡ್ಕೊಳ್ಳೋಕ್ಕೂ ದುಡ್ಡು ಸಾಕಾಗಲ್ಲ, ನಮಗೆ ಕಷ್ಟ ಇದೆ. ಅಂಥದ್ರಲ್ಲಿ ಭೂದಾನ ಮಾಡಿದ ಫಲ, ಗೋದಾನ ಮಾಡಿದ ಫಲ, ಹಿರಣ್ಯ ದಾನ ಮಾಡಿದ ಫಲ ಇವೆಲ್ಲವೂ ಈ ಮಾಘ ಸ್ನಾನದಿಂದ, ಮಾಘ ಮಾಸದಲ್ಲಿ ಮಾಡೋ ಸ್ನಾನದಿಂದ ಸಿಗುತ್ತೆ. ಅಂದರೆ ನಾವು ಯಾಕೆ ತೊಗೋಬಾರ್ದು ಬಂಧುಗಳೇ? ಈಸಿ ಮೆಥಡಲ್ಲಿ ನಮಗೆ ಇದು ಸಿಗ್ತಾ ಇದೆಯಲ್ಲ, ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ? ಅದೇ ಭಗವಂತ ಈಶ್ವರ ಅದನ್ನೇ ಹೇಳ್ತಾನೆ, ಯಾರು ಇದನ್ನು ತಿರಸ್ಕಾರ ಮಾಡ್ತಾರೋ, ಯಾರು ಇದನ್ನು ಏನು ಮಹಾ ಅನ್ನೋ ದೃಷ್ಟಿಯಿಂದ ನೋಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಶಿವ. ಆಮೇಲೆ ಇನ್ನೂ ಹೇಳ್ತಾ ಹೋಗ್ತಾರೆ, ನೋಡು ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಖಂಡಿತ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಈ ಮಾಘ ಸ್ನಾನದಿಂದ. ಹಾಗಾಗಿ ಎಲ್ಲರೂ ಇದನ್ನು ಮಾಡಬೇಕು. ಈ ಕತೆ ನಿಂಗೆ ಗೊತ್ತಾಯ್ತಾ ಪಾರ್ವತಿ ಅಂತ ಪಾರ್ವತಿಗೆ ಶಿವ ಈ ಕಥೆಯನ್ನು ಹೇಳ್ದ ಅನ್ನೋ ಈ ಸಮಯಕ್ಕೆ ಅಧ್ಯಾಯ 14ರ ಕತೆ ಮುಕ್ತಾಯವಾಗುತ್ತೆ ಬಂಧುಗಳೇ.
ಇನ್ನು 15ನೇ ಅಧ್ಯಾಯವನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಲೆಂದಿ ಆಗ್ಬಿಡುತ್ತೆ. ಈಗಾಗಲೇ 19 ನಿಮಿಷ 58 ಸೆಕೆಂಡ್ ಆಗಿಬಿಟ್ಟಿದೆ, 20 ನಿಮಿಷ ಆಗೋಗಿದೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಂಧುಗಳೇ, ನಾನೊಂದು ಮಾತು ಹೇಳ್ತೀನಿ, ಖಂಡಿತ ಇಷ್ಟೆಲ್ಲ ಒಂದು ಅನುಕೂಲತೆಗಳಿರುವಾಗ ನಾವ್ಯಾಕೆ ಮಾಘಸ್ನಾನ ಮಾಡಬಾರ್ದು? ಈಗ ನಾವು ಪ್ರಯಾಗಕ್ಕೆ ಹೋಗಲೇಬೇಕು ಅಂತಿಲ್ಲ. ಪ್ರಯಾಗದಲ್ಲೆಲ್ಲ ಇಲ್ಲ, ಈಗಾಗಲೇ ತುಂಬ ಜನ ತುಂಬಿ ತುಳುಕಾಡಿ ಅಲ್ಲಿ ಎಲ್ಲ ಆಗಬಾರದು, ಎಷ್ಟೋ ಜನ ಸಾವಿಗೀಡಾಗಿ ಇವೆಲ್ಲ ಆಗಿದೆ ಅಲ್ವಾ? ಭಯ ಎಷ್ಟೋ ಜನಕ್ಕಿರುತ್ತೆ ಪ್ರಯಾಗಕ್ಕೆ ಹೋಗೋದಕ್ಕೆ. ಬೇಡ ಬಿಡಿ, ಇಲ್ಲೇ ನಮ್ಮ ಹತ್ತಿರದಲ್ಲೇ ಇರುವಂಥ ಯಾವುದಾದ್ರು ಒಂದು ನದಿ ತೀರಕ್ಕೆ ನಾವು ಹೋಗ್ಬೋದಲ್ವ ಬಂಧುಗಳೇ? ನದಿ ತೀರದಲ್ಲೋ ಅಥವಾ ಯಾವುದಾದ್ರು ಕೆರೆಯಲ್ಲೋ ಇಂಥ ಕಡೆಯಲ್ಲಿ ನಾವು ಸ್ನಾನ ಮಾಡ್ಬೋದು. ಅಂದರೆ ಇದು ಒಳ್ಳೆಯ ಉತ್ತಮವಾದ ಒಂದು ಪುಣ್ಯ ಲಭಿಸೋದ್ರಿಂದ ದಯವಿಟ್ಟು ಎಲ್ಲರೂ ಇದನ್ನು ಪಾಲಿಸಿ ಅಂತ ಕೋರ್ಕೊಳ್ತೀನಿ ಬಂಧುಗಳೇ. ನಾನಂತೂ ಡಿಸೈಡ್ ಮಾಡಿದ್ದೀನಿ, ನನಗೆ ಇಲ್ಲಿ ಹತ್ತಿರದಲ್ಲಿ ಯಾವುದೋ ನಾವು ಪ್ರಯಾಗಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಹತ್ತಿರದಲ್ಲಿ ಟಿ ನರಸೀಪುರ ಇದೆ. ಟಿ ನರಸೀಪುರದಲ್ಲಿ 10, 11, 12ಕ್ಕೆ ಕುಂಭಮೇಳ ನಡೀತಾ ಇದೆ. ದಯವಿಟ್ಟು ಎಲ್ಲ ಅಲ್ಲಿಗೆ ಬನ್ನಿ, ನಾನು ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಅಲ್ಲಿ ಸ್ನಾನ ಮಾಡ್ಕೊಂಬೇಡ, ನಾನು 3 ದಿವಸ ಅಲ್ಲೇ ಇದ್ಬಿಡ್ತೀನಿ, ಆರಾಮಾಗಿ ಸ್ನಾನ ಮಾಡ್ಕೊಂಬರ್ತೀನಿ. ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.